ಈಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಮ್ಮದೇ ಪ್ರೀತಿಯ ಚಪ್ಪಾಳಿಯ ಮೂಲಕ ಸ್ವಾಗತಿಸಿ ಶ್ರೀಯುತ ಸೋಮಣ್ಣ ಎಂ ಬೇವಿನ ಮಠದ್ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಪ್ರೀತಿಯ ಚಪ್ಪಾಳಿಯ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರದ ವೀರಶೈವ ಪಂಚಮಸಾಲಿ ಪೀಠದ ಈ ಹರಪೀಠದಲ್ಲಿ ನಡೆದಿರತಕ್ಕಂತಹ ಬಸವೋತ್ಸವದ ಕಾರ್ಯಕ್ರಮದ ನಮ್ಮೆಲ್ಲರಿಗೂ ಗದ್ದಿಗೆಯ ಮುಖಾಂತರ ಆಶೀರ್ವಾದವನ್ನು ನೀಡಲಿಕ್ಕೆ ಕೂತಂತಹ ತಪಸ್ವಿಗಳು, ಆರಾಧ್ಯ ದೈವವು, ತ್ರಿಕಾಲ ಸಂಧ್ಯಾ ವಂದನೆ ಗುರುಗಳಾದಂತಹ ಡಾಕ್ಟರ್ ಮಹಾಂತ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಹೆಸರಾಂತ ಪೀಠಗಳಲ್ಲಿ ಒಂದಾದಂತಹ ದೇಶಾದ್ಯಂತ ವಿದೇಶಗಳಲ್ಲಿಯೂ ಸಹ ಹೆಸರು ಪಡೆದು ಹರ ಪೀಠಾಧ್ಯಕ್ಷರು ಆದಂತಹ ಯೋಗ ಶಿವಾಸನದೀಶ್ವರ ಪಂಚಮಸಾಲಿ ಪೀಠದ ಗೌರವಾನ್ವಿತ ಪೀಠಾಧ್ಯಕ್ಷರು ಆದಂತಹ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಹಿರಿಯರು, ಉತ್ತರ ಕರ್ನಾಟಕದ ಧೀಮಂತ ನಾಯಕರು, ಸಮಾಜದ 2A ಮೀಸಲಾತಿಗಾಗಿ ಸುಮಾರು 800 ಕಿಲೋಮೀಟರ್ ನಡೆದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಹ ದಾಸೋಹ ಮೂರ್ತಿಗಳೇ ಅಂದರೆ ತಪ್ಪಾಗಲಿಕ್ಕಿಲ್ಲ, ದಾಸೋಹ ದಾನಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನಂತಹ ಹಿರಿಯ ಸಹೋದರ ಮಾಜಿ ಶಾಸಕರಾದಂತಹ ಶಿವಶಂಕರಣ್ಣವರೇ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹರಿಹರ ಪೀಠದ ಗೌರವಾನ್ವಿತ ಆಡಳಿತಾಧಿಕಾರಿಗಳು, ನೇರ ನಿಷ್ಠುರ ನುಡಿಗೆ ಹೆಸರಾದಂಥ ಖ್ಯಾತ ವೈದ್ಯರಾದಂತಹ ಹೊನ್ನಾಳಿಯ ಡಾಕ್ಟರ್ ರಾಜ್ಕುಮಾರ್ ಅವರೇ, ದಯಮಾಡಿ ಯಾರು ಅನ್ಯತಾ ಭಾವಿಸಬೇಡ್ರಿ. ವೇದಿಕೆಯ ಮೇಲಿದ್ದಂಥ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೇ, ಆತ್ಮೀಯ ಪತ್ರಿಕಾ ಸ್ನೇಹಿತರೆ, ಇಷ್ಟೊತ್ತಿನವರೆಗೆ ನಮ್ಮೆಲ್ಲರನ್ನು 12ನೇ ಶತಮಾನದ ಅಣ್ಣ ಬಸವಣ್ಣನ ಆಡಳಿತದಲ್ಲಿ ನಡೀತಕ್ಕಂತಹ ಭಜನಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ತೊಡಗಿಸಿದಂತಹ ಭಜನಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದ್ಭಕ್ತರಿಗೆ ಶರಣೆಂದು ನಾನೇನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಹರಿಹರ ಪೀಠದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾವು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಭಜನೆಯ ಪ್ರಾರಂಭದಲ್ಲಿ ಒಂದು ಮಾತನ್ನ 12ನೇ ಶತಮಾನದ ಅಣ್ಣ ಬಸವಣ್ಣನವರ ಒಂದು ಮಾತನ್ನ ಪ್ರಸ್ತುತಪಡಿಸಿದರು. ಏನು ಅಂತ ಹೇಳಿದ್ರೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಣ್ಣ ಅನ್ನಂಥ ಮಾತನ್ನ ಅವರು ಹೇಳಿದರು. ನೀವು ಬಂದ ಕಾರ್ಯಕ್ಕೆ ನಾನೂ ಬಂದಿದ್ದೇನೆ ಅನ್ನಂಥ ಮಾತನ್ನ ಹೇಳಿದರು. 12ನೇ ಶತಮಾನದ ಅಣ್ಣ ಬಸವಣ್ಣನವರ ಏನು ಮೂಢನಂಬಿಕೆಗಳಿಗೆ, ಮೌಢ್ಯಗಳಿಗೆ ಒಂದು ಉನ್ನತ ಅಂದ್ರೆ ಬಡವರ ಏಳಿಗೆಗಾಗಿ ಒಂದು ಕುಲದಲ್ಲಿ ಹುಟ್ಟಿ ಅಲ್ಲಿ ವಯಸ್ಸಿಗೆ ಬಂದಾಗ ಜನಿವಾರವನ್ನು ಹಾಕುವಾಗ ನನ್ನ ಅಕ್ಕನಿಗೆ ಯಾಕೆ ಜನಿವಾರ ಹಾಕೋದಿಲ್ಲ, ಅವಳು ಹಿರಿಯಳು, ನನಗೇಕೆ ಹಾಕ್ತೀರಿ ಅಂತೇಳಿ ಆ ಸಮುದಾಯವನ್ನು ಬಿಟ್ಟು
ಒಂದು ಸಮಾನತೆಯ ಹರಿಕಾರರಾಗಿ ಬಂದಂತ ಅಣ್ಣ ಬಸವಣ್ಣನವರ ಇವತ್ತ ನಾವೆಲ್ಲರೂ ಕೂಡಿಕೊಂಡು ಇವತ್ತ ವಿಜಯ ಆಚರಣೆ ಮಾಡ್ತಾ ಇದ್ದೇವೆ ಅಂದರೆ ಇದು ಹೆಮ್ಮೆಯ ವಿಷಯ. ಇದು ಹರಿಹರ ಪೀಠದಿಂದ ನಡೀತಕ್ಕಂಥ ಇತಿಹಾಸದ ಪುಟಗಳಲ್ಲಿ ಬರೀತಕ್ಕಂಥ ಸುವರ್ಣಾಕ್ಷರಗಳಲ್ಲಿ ಬರೀತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದ್ದೇನೆ. ಏನೋ ಬಸವಣ್ಣನವರು 12ನೇ ಶತಮಾನದಲ್ಲಿ ಹಾಕಿಕೊಟ್ಟಂಥ ವಚನಗಳನ್ನ ಇವತ್ತು ಹರಿಹರ ಮಠದ ಸುತ್ತೆಲ್ಲ ಮೈದಾನದಲ್ಲಿ ಆ ವಚನಗಳನ್ನ ಪಲ್ಲಕ್ಕಿಯೊಳಗಿಟ್ಟು ಆ ವಚನಗಳು 850 ವರ್ಷಗಳ ಆದರೂ ಸಹ ಇವತ್ತು ನಮಗೆಲ್ಲರಿಗೂ ದಾರಿದೀಪ ಆಗಿದೆ ಅನ್ನಂಥ ವಚನಗಳನ್ನು ಹೊತ್ತು ಮೆರವಣಿಗೆಯನ್ನು ಮಾಡಿ ಭಕ್ತಿಯಿಂದ ಮಹಾಂತಪ್ಪ ಜನ ಗದ್ದಿಗೆಯ ಮುಂದೆ ಇಟ್ಟು ಈ ಕಾರ್ಯಕ್ರಮವನ್ನು ತಾವೇನು ನಡೆಸ್ತಾ ಇದ್ದಿರಲ್ಲ, ನಿಮ್ಮೆಲ್ಲ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಅಣ್ಣ ಬಸವಣ್ಣನವರು ಹೇಳಿದರು, ಕಳಬೇಡ ಕುಳಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನಂತ ಮಾತನ್ನ ಹೇಳಿದರು. ನಾವು ನೀವು ಇವತ್ತ ಪ್ರಸ್ತುತ ಕಾಲಮಾನದಲ್ಲಿ ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಕಳಂಕವನ್ನು ಹೊತ್ತುಕೊಂಡು ನಾವು ನಿರ್ಭೀಡೆಯಿಂದ ಹೊರಗೆ ಹೋಗುವಂಥ ಕೆಲಸವನ್ನು ನಾವು ಮಾಡಬಾರ್ದು. ನಾವೆಲ್ಲೋ ಒಂದು ಕಡೆ ಕಳಂಕ ರಹಿತರಾಗಿ ಹೊರಗೆ ಹೋದಾಗ ಮಾತ್ರ ಆ ಅಣ್ಣ ಬಸವಣ್ಣನವರ ಕಾಯಕದಲ್ಲಿ ಕೈಲಾಸ ಅಂತ ಏನಿತ್ತಲ್ಲ ಅದು ಇವತ್ತು ಅದು ಪ್ರಸ್ತುತ ಪಡಿಸ್ತದೆ ಅನ್ನಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾವಿವತ್ತು ಎಲ್ಲಿಗೆ ಬಂದಿದ್ದೇವೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಕಾಯಕವನ್ನು ಮಾಡಿ ಕೈಲಾಸವನ್ನು ಕಂಡಂಥದ್ದು, 12ನೇ ಶತಮಾನದಲ್ಲಿ ಕಾಯಕವನ್ನು ಮಾಡಿ ದಾಸೋಹವನ್ನು ಮಾಡ್ತಕ್ಕಂಥದ್ದು. ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ, ಹಿಂದೆ ಕಾಯಕ ಅಂತ ಹೇಳಿದ್ರೆ ಉತ್ಪತ್ತಿಯನ್ನು ಮಾಡೋದು, ಉತ್ಪತ್ತಿಯಿಂದ ಬಂದಂಥ ಹಣವನ್ನು ದಾಸೋಹಕ್ಕೆ ನಾವು ವಿನಿಯೋಗ ಮಾಡೋದು, ಇದು ಅವತ್ತಿನ ಪದ್ಧತಿ ಇತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಒಂದು ಮಾತನ್ನು ನಾನು ಹೇಳಿದ್ರಿಲ್ಲ, ತಪ್ಪಾಗ್ಲಿಕ್ಕಿಲ್ಲ, ಯಾರದೇ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಲ್ಲ ನಿಮ್ಗೆ, ಯಾರದೇ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತೇಳಿ ಏನೊಂದು ನಾಣ್ಣುಡಿ ಅದಲ್ಲ, ಇವತ್ತ ಪ್ರಸ್ತುತ ಕಾಲಮಾನಕ್ಕೆ ಅದು ಆ ಪ್ರಸ್ತುತ ಕಾಲಮಾನಕ್ಕೆ ಅದು ಜಾರಿ ಆಗ್ತಾ ಇದೆ ಅನ್ನಂತ ಹೇಳಿದ್ರಿಂದಲೇ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೂಡಿಕೊಂಡು ತಾವು ಇವತ್ತ ಮಠದಲ್ಲಿ ಬಸವೋತ್ಸವ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು 12ನೇ ಶತಮಾನದಲ್ಲಿ ನಡೆದಂಥ ಕಾರ್ಯಕ್ರಮವನ್ನು 850 ವರ್ಷಗಳಾದರೂ ಯಾರು ಕಡೆಯಿಂದ ಆ ಇತಿಹಾಸವನ್ನು ಮರೆಮಾಚಲಿಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಯಾರಾದರೂ ದುಷ್ಟಶಕ್ತಿಗಳು 12ನೇ ಶತಮಾನದಲ್ಲಿ ಹೇಳಿದಂಥ ಅಣ್ಣ ಬಸವಣ್ಣನವರ ವಚನಗಳನ್ನು ಇವತ್ತು ಹೇಳದೆ ಇದ್ದರೆ ಅದು ಅವರಿಗೆ ಅನ್ಯಾಯವಾಗ್ತದೆ ಹೊರತಾಗೋ ಅವರ ಪರವಾಗಿ ಇರೋದಿಲ್ಲ ಅನ್ನಂಥ ಮಾತನ್ನ ನಾ ಈ ಒಂದು ವೇದಿಕೆ ಮುಖಾಂತರ ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಾ ಪಡ್ತೇನೆ. ಇವತ್ತ ಈ ಸಮುದಾಯ ಯಾವಾಗಲೂ ಹಿಂಗೆ ಕೈ ಒಡ್ಡಿದ್ದಲ್ಲ, ಈ ಸಮುದಾಯ ಹಿಂಗೆ ಕೊಡ್ರಿ ಅಂದದ್ದಲ್ಲ, ಈ ಸಮುದಾಯ ಹೀಗಿದ್ದದ್ದೇ ಹೊರತಾಗಿ ಹೀಗಿರೋದಿಲ್ಲ ಅನ್ನಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಎಲ್ಲೇ ಒಂದು ಕಡೆ ಹಿಂಗಿದ್ದಂಥ ಕೈಯನ್ನ ಹೀಗೆ ಇರ್ತಕ್ಕಂಥ ಕೈ ಮಾಡಿದಂಥ ಆ ಒಂದು ದುಷ್ಟ ಶಕ್ತಿಗಳಿಗೆ ಇವತ್ತು ನಾವು ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಪಂಚಮಸಾಲಿ ಸಮುದಾಯ ಬಹಳ ಗಟ್ಟಿಯಾಗಿ ಇರ್ತದೆ ಅನ್ನಂಥದ್ದನ್ನ ಇವತ್ತು ನಾವು ಸಂದೇಶವನ್ನು ಕೊಡಬೇಕಾಗಿದೆ. ಎಲ್ಲೋ ಒಂದು ಕಡೆ ನಾನಿಲ್ಲಿ ಸೇರಿದಂಥ ಬಂಧುಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ತೇನೆ. ಎಲ್ಲೋ ಒಂದು ಕಡೆ ಈ ಮಠದಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ ಅಂತ ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಬೇಡ್ರಿ. ಇಡೀ ರಾಜ್ಯಾದ್ಯಂತ ಎಲ್ಲ ಮೂಲೆಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಪಂಚಮಸಾಲಿ ಸಮುದಾಯವರನ್ನ ಬಿಟ್ಟು ಇತರೆ ಸಮುದಾಯದವರು ಚರ್ಚೆ ಮಾಡ್ತಾ ಇದ್ದಾರೆ. ಆ ಮಠ ಗಟ್ಟಿಯಾಗಿದೆ, ಆ ಮಠದಲ್ಲಿ ಸತ್ಯ ನಡೀತಾ ಇದೆ, ಆ ಮಠದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇವೆ. ಮುಂದೊಂದು ದಿವಸ ಏನು 2008ರಲ್ಲಿ ನಾವು ಭಾಷೆಯನ್ನ ಕೊಟ್ಟು ಪೀಠವನ್ನ ಪ್ರತಿಷ್ಠಾಪನೆ ಮಾಡಿದ್ವಲ್ಲ, ಆ ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀತಾವು ಅನ್ನೋದಕ್ಕೆ ಇವತ್ತ ಬಸವೋತ್ಸವದ ಕಾರ್ಯಕ್ರಮವೇ ಸಾಕ್ಷಿ ಅನ್ನೋದನ್ನ ನಾವು ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಶ್ರೀಗಳಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬುದ್ಧಿಗಳೇ, ನಾವೆಲ್ಲ ಹೇಳ್ತಾ ಇದ್ದೇವೆ 80 ಲಕ್ಷ ಜನ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ.
ನಾನು ನಿಮಗೊಂದು ವಿನಂತಿಯನ್ನ ಈ ವೇದಿಕೆ ಮೇಲಿದ್ದಂತ ನನ್ನೆಲ್ಲ ಅಣ್ಣ ತಮ್ಮಂದಿರ ಮುಖಾಂತರ, ಹಿರಿಯರ ಮುಖಾಂತರ ನಾನು ನಿಮಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಎಲ್ಲಿನೂ ಸಹ ನಿಮ್ಮ ಬಗ್ಗೆ ಅಪಸ್ವರ ಇಲ್ಲ, ಎಲ್ಲಿಯೂ ನಿಮ್ಮ ಬಗ್ಗೆ ಅಪಸ್ವರ ಇಲ್ಲ. ನಾ ಇನ್ನೂ ಗಟ್ಟಿಯಾಗಿ ಹೇಳ್ತೇನೆ, ಎಲ್ಲಿಯೂ ನಿಮ್ಮ ಬಗ್ಗೆ ಅಪಸ್ವರ ಇಲ್ಲ. ಏನೇ ಇದ್ದರೂ ಆಡಳಿತ ಮಾಡ್ತಕ್ಕಂಥದ್ದು ನಾನಿರ್ಬೋದು, ಆಡಳಿತದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಇರ್ಬೋದು, ಇನ್ನು ಉಳಿದಂಥ ಹಿರಿಯರು ಇರ್ಬೋದು, ಅವರ ಮೇಲೆ ಕಳಂಕ ಇದೆ ಹೊರತಾಗಿ ನಿಮ್ಮ ಮೇಲೆ ಕಳಂಕ ಇಲ್ಲ ಅನ್ನಂತ ಮಾತನ್ನ ನಾನು ಬಹಳ ಸತ್ಯವಾಗಿ ಇವತ್ತು ಬಸವಣ್ಣನವರ ಸಾಕ್ಷಿಯಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಮಾತನಾಡ್ತಾ ಇದ್ದಾರೆ. ಇವತ್ತು ನಾನು ವಿಶೇಷವಾಗಿ ಹರಿಹರ ತಾಲೂಕಿನ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಅಂದರೆ ಸನ್ಮಾನ್ಯ ಮಾಜಿ ಶಾಸಕರಾದಂಥ ನಮ್ಮ ಹಿರಿಯ ಸಹೋದರರಾದಂಥ ಶಿವಶಂಕರಣ್ಣನ ಹಿಡಿದು ನಮ್ಮ ಈ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ನಮ್ಮ ಮಾರ್ಗದರ್ಶಕರಾದಂಥ ಅಣ್ಣವರಿಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ನಿಮ್ಮ ಗಟ್ಟಿತನ ಇವತ್ತೇ ಎಲ್ಲೇ ಒಂದು ಕಡೆ ಮುಂದಿನ ದಿನಗಳಲ್ಲಿ ಇತರೆ ಸಮುದಾಯಕ್ಕೆ ಅವರು ಏನು ಹಾಕಿ ಕೊಟ್ಟಾರಲ್ಲ ಅದೇ ರೀತಿ ನಾವು ಇರಬೇಕು ಅನ್ನುವಂಥ ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ. ಆ ಸಂದೇಶ ಮುಂದಿನ ದಿನಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಅದು ಸೇರ್ತತೆ ಹೊರತಾಗಿ ಏನಾದರೂ ನಿಮಗೆ ಹಾನಿ ಹೋಗ್ತಿರ್ತತಿ, ಏನೋ ಬೊಗಳ್ತಿರ್ತೈತೆ ಅಂತಲ್ಲ, ಅಂತ ಶಬ್ದಗಳು ಸಾಮಾಜಿಕ ಕಾರ್ಯಗಳನ್ನ ಮಾಡುವಾಗ ಬಹಳಷ್ಟು ಜನ ಮಾತನಾಡ್ತಾರೆ. ಅದಕ್ಕೆ ನೀವು ಎಂದೂ ಒಂದು ಪೈಸಾದಷ್ಟು ಸಹ ನೀವು ಕಿಂಚಿತ್ತು ಮನಸ್ಸಿಗೆ ನೋವನ್ನ ಮಾಡಿಕೊಳ್ಳದ ಹಾಗೆ ತಾವೆಲ್ಲರೂ ಇವತ್ತು ಏನು ಗಟ್ಟಿಯಾಗಿದ್ದಿರಲ್ಲ ಅದೇ ರೀತಿ ಈ ಸಮಾಜವನ್ನ ಕಟ್ಟಬೇಕನ್ನಂತ ಹೇಳಿ 2008ರ ಪೂರ್ವದಲ್ಲಿ ಏನೇನು ಬಹಳಷ್ಟು ಜನ ಹಿರಿಯರು ತ್ಯಾಗವನ್ನ ಮಾಡಿದ್ದಾರೆ, ಬಲಿದಾನವನ್ನ ಮಾಡಿದ್ದಾರೆ, ಸಮಾಜ ಕಟ್ಟಲಿಕ್ಕೆ ನಿಷ್ಠುರವಾಗಿ ಸಮಾಜವನ್ನ ಕಟ್ಟಿದ್ದಾರೆ. ಅಸ್ಪೃಶ್ಯರ ರೀತಿಯಲ್ಲಿ ಅವರನ್ನು ನೋಡುವ ಸಂದರ್ಭದಲ್ಲಿ ನೋವನ್ನು ಅನುಭವಿಸಿದ್ದಾರೆ. ಅವರಿಗೆ ನೀವು ದಾರಿದೀಪ ಆಗಬೇಕನ್ನಂತ ವಿನಂತಿಯನ್ನ ನಾನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಒಂದು ಕಡೆ ಗಟ್ಟಿಯಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಎಲ್ಲ ಆಡಳಿತದ ವೈಖರಿಯನ್ನ ಖಂಡಿಸಿದಾಗ ತಮಗೆ ಸೊಂಟದ ಕೆಳಗಿನ ಮಾತುಗಳು ಬಂದದ್ದನ್ನು ನಾ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತೈತಿ. ಇವತ್ತ ಒಂದು ಸಾರ್ವಜನಿಕವಾಗಿ ಗಟ್ಟಿಯಾಗಿ ನಿಂತು ಏನೋ ಒಂದು ಕಡೆ ಬಡವರ ಬೆವರಿನ ಹನಿಯ ಒಂದು ಪೈಸೆನೂ ಸಹ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನಂತ ಒಂದು ದಿಟ್ಟ ನಿರ್ಣಯಕ್ಕೆ ತಾವು ನಿಂತಿದ್ದೀರಲ್ಲ, ಅದು ನಿಮಗೆಲ್ಲ ನಿಮ್ಮ ಮನೆತನಕ್ಕೆ ಒಳ್ಳೆಯ ಹೆಸರನ್ನ ತಂದಿದೆ ಅನ್ನಂತ ಮಾತನ್ನ ನಾ ಕೇಳ್ತಾ ಇದ್ದೇನೆ. ಶಿವಶಂಕರಣ್ಣವರಿಗೆ ನಾವು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ, ಯಾರು ಏನೇ ಹೇಳಿ, ಯಾರು ಏನೇ ಮಾತನಾಡಲಿ, ಒಂದು ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದ್ರೆ ನೀವು ಬಹಳ ಜಾಣ್ಮರಿದ್ದೀರಿ. ನಾ ಒಂದು ಮಾತನ್ನ ಹೇಳ್ತಾ ಇದ್ದೇನೆ, ಎಲ್ಲೇ ಒಂದು ಕಡೆ ಈ ಸಂದರ್ಭದಲ್ಲಿ ಶಿವಶಂಕರ್ ಅವರು 18 ವರ್ಷಗಳಿಂದ ಮಠಕ್ಕೆ ಬಂದಿದ್ದಿಲ್ಲ, ಈಗ ಯಾಕೆ ಬಂದರು ಅನ್ನುವಂಥ ಶಬ್ದಗಳು ತಮಗೆ ಬರ್ತಾ ಇದೆ ಅನ್ನೋದನ್ನ ತಾವು ಅದನ್ನ ಪಕ್ಕಕ್ಕೆ ಸರಿಸಿಬಿಡ್ರಿ. ಸಮಾಜದ ಉದ್ಧಾರಕ್ಕಾಗಿ ಇವತ್ತು ನೀವು ಬಂದಿದ್ದೀರಲ್ಲ, ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಾಜದ ಉದ್ಧಾರಕ್ಕಾಗಿ ತಾವು ಬಂದಿದ್ದೀರಿ, ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವ ಸಂದರ್ಭದಲ್ಲಿ ಯಾರ್ಯಾರು ಬಂದಿರ್ತಾರಲ್ಲ ಅವರಿಗೆ ಎಲ್ಲೋ ಒಂದು ಕಡೆ ಇವತ್ತ ಜಯ ಆಗ್ತದೆ ಹೊರತಾಗಿ ಅಪಜಯ ಆಗುವುದಿಲ್ಲ ಅನ್ನಂತಂದ ಬಹಳಷ್ಟು ಗಟ್ಟಿಯಾಗಿ ನಾನು ಹೇಳಲಿಕ್ಕೆ ಇದ್ದೇನೆ. ಅರುಣ್ ಕುಮಾರ್ ಪೂಜಾರ್ ಅವರಿಗೆ ನಾನೇನು ಹೇಳಬೇಕಾಗಿಲ್ಲ. ಈ ಮಠದಿಂದ ನೀವೇನಾಗಿದ್ದೀರಿ ಅನ್ನೋ ನೆನಪು ಮಾಡಿಕೊಂಡು ಇವತ್ತ ಸೇವೆಯನ್ನ ಮಾಡ್ತಾ ಇದ್ದೀರಿ. ಈ ಮಠದಿಂದ ನಾನು ಏನಾಗಿದ್ದೇನೆ ಅನ್ನೋದನ್ನ ತಾವು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಈ ಸೇವೆಯನ್ನ ಮಾಡ್ತಾ ಇದ್ದೀರಿ. ಯಾರು ಏನೇ ಹೇಳಿ, ಎಲ್ಲ ಅಣ್ಣ ತಮ್ಮಗಳ ಬೇಯ್ಬೇಕು, ಹಳೆಯ ಮಾವನೇ ಬೇಯ್ಬೇಕು, ಕೊಟ್ಟಿಲ್ಲ ಅಂತ ಸುಳ್ಳು ಹೇಳಬೇಕು. 12ನೇ ಶತಮಾನ ಅಣ್ಣ ಬಸವಣ್ಣನನ್ನ ಎಲ್ಲೇ ಒಯ್ದಿಟ್ಟಿದ್ರಂತ, ನಿನ್ನ ನನ್ನನ್ನು ಇಡೋದು ಏನು ದ್ವಾಳದಲ್ಲ. ಅದಕ್ಕೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬಾರ್ರಿ. ಗಟ್ಟಿಯಾಗಿ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತರದ ರೀತಿಯಲ್ಲಿ ನೀವೆಲ್ಲರೂ ನಡ್ಕೊಳ್ಬೇಕು ಅನ್ನಂತ ವಿನಂತಿಯನ್ನ ಮಾಡ್ತೀನಿ. ಈ ಒಂದು ವೇದಿಕೆ ಮುಖಾಂತರ ಕೊಟ್ಟೂರಿನ ಹಿರಿಯರಿಗೆ ನಾವು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ನಿನ್ನೆ ಬಹಳಷ್ಟು ಗಟ್ಟಿಯಾಗಿ ನಿರ್ಣಯವನ್ನು ತಾವು ತೆಗೆದುಕೊಂಡಿದ್ದೀರಿ, ಬಹಳಷ್ಟು ಗಟ್ಟಿಯಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀರಿ. ಆ ನಿರ್ಣಯಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನಮಗೆ ಫೋನ್ ಮಾಡ್ತಾ ಇದ್ದಾರೆ. ಮತ್ತು ನಾನು ಎಲ್ಲಿ ಹೋದಲ್ಲಿನೂ ಸಹ ಹೇಳ್ತಾ ಇದ್ದಾರೆ, ಗಟ್ಟಿಯಾಗಿ ನಿಲ್ರಿ ಅಣ್ಣರ ಅಂದ್ರೆ ನಾ ಹೇಳ್ದೆ, ನಾ ತೆಳ್ಳಗದನಿ ಅಂತ ಗಟ್ಟಿ ಇಲ್ಲ ಅಂತ ತಿಳ್ಕೊಂಡಿದ್ದಾರೇನಪ್ಪ ಅಂತ ಹೇಳಿದೆ. ಈ ಮಠದಲ್ಲಿ ಗಟ್ಟಿಯಾಗಿ ಧ್ವನಿಯನ್ನ ಎತ್ತಿ ಹೊರಗೆ ಹೋಗುವಂತ ಅನಿಸಿಕೊಂಡು ಮಹಾನ್ ತಪ್ಪಜ್ಜನ ಮಠದಲ್ಲಿ ಅಂದ್ರೆ ಅವರ ಗದ್ದಿಗೆಯಲ್ಲಿ ಕುಂತು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ನಾವೆಲ್ಲರೂ ಇವತ್ತ ಸಮಾಜದ ಸಲುವಾಗಿ, ಸಮುದಾಯದ ಸಲುವಾಗಿ
ಇತರೆ ಸಮುದಾಯವನ್ನ ನಾವು ಜೊತೆಗೆ ಕರ್ಕೊಂಡು ನಾವು ಅವರನ್ನ ಎತ್ತುಕೊಂಡು ಅವರ ಜೊತೆಗೆ ನಾವು ಮುನ್ನಡೆಯೋಣ ಅನ್ನೋ ಒಂದು ನಿರ್ಣಯವನ್ನು ನಾವು ಇವತ್ತ ಇಲ್ಲಿ ಸಂಕಲ್ಪವನ್ನ ಮಾಡಬೇಕಾಗಿದೆ. ಆ ಸಂಕಲ್ಪಕ್ಕೆ ಶ್ರೀಗಳ ಆಶೀರ್ವಾದ ಸಂಪೂರ್ಣವಾಗಿ ನಮಗೆಲ್ಲರಿಗೂ ಇರ್ತದೆ ಅನ್ನಂತ ಮಾತನ್ನ ಹೇಳಿ, ಎಷ್ಟೇ ಸುಳ್ಳನ್ನ ನೀವು ವೇದಿಕೆ ಮುಖಾಂತರ ಹೇಳ್ಬೋದು, ಎಷ್ಟೇ ಸುಳ್ಳನ್ನ ನೀವು ಪತ್ರಿಕೆಯ ಮುಖಾಂತರ ಹೇಳ್ಬೋದು, ಎಷ್ಟೇ ಸುಳ್ಳನ್ನ ನೀವು ಟಿವಿಯರ ಮುಖಾಂತರ ಹೇಳ್ಬೋದು, ಆದರೆ ಮನಸ್ಸೊಂದು ಅನ್ನೋದೈತಿ. ಈ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಇವತ್ತು ವಂಶಸ್ಥರಾದ ನಾವೆಲ್ಲರೂ ಇವತ್ತ ಸತ್ಯಕ್ಕೆ ಹೋರಾಟವನ್ನ ಮಾಡಬೇಕಾಗಿದೆ. ಈಗ ಪುಟ್ಟ ಸಣ್ಣ ಮಹಿಳೆ ವೀರರಾಣಿ ಕಿತ್ತೂರ ಚೆನ್ನಮ್ಮನಿಯ ಒಂದು ವೇಷವನ್ನ ಹಾಕೊಂಡು ನಾವೇಕೆ ಕೊಡಬೇಕು ನಿಮಗೆ ಕಪ್ಪವನ್ನ ಅನ್ನಂತ ಮಾತನ್ನ ಹೇಳಿದ್ರು. ನಾವೇಕೆ ಬಿಡಬೇಕು ನಮಗೆ ಕೊಟ್ಟಿದ್ದ ಬೆವರಿನ ಹನಿಯ ದುಡ್ಡನ್ನ ಅನ್ನುವಂಥ ಸಂಕಲ್ಪವನ್ನ ನಾವು ಮಾಡಬೇಕಾಗಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಬಹಳಷ್ಟು ಜನರು ಬಹಳಷ್ಟು ಹೇಳ್ತಾ ಇದ್ದಾರೆ, ಅದಕ್ಕೆ ನಾವು ಯಾರು ಎದೆಗೊಡದೆ ಕಿವಿಗೆ ಕೇಳದೆ ಯಾವಾಗಲೂ ನಮ್ಮ ಶಂಕರಗೌಡರು ಮಾತನಾಡಿದರು. ಶಂಕರಗೌಡರು ಕೊಂಡಿ ಮಂಚಣ್ಣನ ಹೆಸರನ್ನ ನೆನಪು ಮಾಡಿಕೊಂಡ್ರು. ಇವತ್ತಿನ ಈ ದೊಡ್ಡ ಸಭೆಯಲ್ಲಿ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಬಂದು ಏನೇ ಹೇಳ್ತಾರ ಅಂತ ಹೇಳಿದ್ರೆ ನೀವು ಯಾರು ಕಿವಿಗೊಡಬಾರದು. ಸತ್ಯಕ್ಕೆ ಯಾವಾಗಲೂ ಜಯ ಇರ್ತದೆ ಅನ್ನಂತ ಮಾತನ್ನ ಹೇಳಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪರಿಚಯಸ್ಥರಿಗೆ, ಹಿಂದಿರ್ತಕ್ಕಂಥ ನನ್ನೆಲ್ಲ ಅಣ್ಣ ತಮ್ಮಂದಿರಿಗೆ, ವೀರರಾಣಿ ಕಿತ್ತೂರ ಚೆನ್ನಮ್ಮನ ವಂಶಸ್ಥರಿಗೆ ಮತ್ತೊಮ್ಮೆ ನಾನು ನಿಮಗೆ ನಮಸ್ಕಾರಗಳನ್ನ ಮಾಡಿ, ಈ ಒಂದು ಏನು ಬಸವನ ಉತ್ಸವ ಏನದಲ್ಲ ಇಡೀ ನಾಡಿನಾದ್ಯಂತ ಮಾಡ್ತಾ ಇದ್ದಾರೆ, ಇಡೀ ಜಗತ್ತಿನಾದ್ಯಂತ ಮಾಡ್ತಾ ಇದ್ದಾರೆ. ಅವರ ವಚನಗಳು ಸಹ ಇವತ್ತಿಗೆ ಪ್ರಸ್ತುತ ಅದ ಅಂತ ಹೇಳ್ತಾ ಇದ್ದಾರೆ. ಅಂತ ವಚನಗಳಿಗೆ ಏನಾದರೂ ನಾವು ಅಡ್ಡಿಯನ್ನ ಪಡಿಸಿದ್ರೆ ನಾವು ಎಂದೆಂದೆಂದೆಂದು ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ, ನರಕ ಲೋಕಕ್ಕೆ ಹೋಗ್ತೇವೆ ಅನ್ನೋದನ್ನ ಮತ್ತೊಮ್ಮೆ ನಾನು ನಿಮಗೆ ಸಾಬೀತನ್ನ ಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಗುರುಗಳ ಹಿಂದಿನ ತಪಸ್ವಿಗಳಿಗೆ ಎಷ್ಟೆಷ್ಟು ತೊಂದರೆ ಕೊಟ್ಟಾರ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ನಾವೇನು ಬಿಡು ರಾಜಕಾರಣಿಗಳಿದ್ದೇವೆ, ಭಕ್ತರಿದ್ದೇವೆ, ಸಮಾಜದವರಿದ್ದೇವೆ, ಗಟ್ಟಿಯಾಗಿದ್ದೇವೆ. ನಮಗೇನು ಯಾರು ಏನು ಕೊಡೋದು ತಗೊಳ್ಳೋದು ಬೇಡಲ್ಲ. ನೀವು ಸರ್ವವನ್ನ ತ್ಯಾಗ ಮಾಡಿ ಎಲ್ಲದನ್ನೂ ಮರೆತು ಸಮಾಜದ ಸಲುವಾಗಿ ಬಂದು ಇಲ್ಲೇ ಕೂತ್ಕೊಂಡು ಏನೇ ಆದರೂ ನಾನು ಇವತ್ತ ಸಮಾಜವನ್ನ ಕಟ್ಟುತ್ತೇನೆ, ಬಯಲಲ್ಲಿ ಬಿಸಿಲಲ್ಲಿ ಕೂಡಿ ಆದರೂ ನಾನು ಸಮಾಜವನ್ನ ಕಟ್ಟುತ್ತೇನೆ ಅನ್ನಂತ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದಿರಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪಂಚಮಸಾಲಿಯರು ಅಷ್ಟೇ ಅಲ್ಲ, ಇಡೀ ಹೊರ ರಾಜ್ಯದಲ್ಲಿರ್ತಕ್ಕಂಥ ಪಂಚಮಸಾಲಿಯರು, ಹೊರದೇಶದಲ್ಲಿರ್ತಕ್ಕಂಥ ಪಂಚಮಸಾಲಿಯರು, ಇತರೆ ಸಮುದಾಯದ ಒಳ್ಳೆಯ ಸಮುದಾಯದ ಜನಾಂಗದವರು ನಿಮ್ಮ ಜೊತೆಗಿರ್ತಾರ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ಇವತ್ತ ಹರಿಹರ ಪೀಠದಲ್ಲಿ ಸುವರ್ಣಾಕ್ಷರಗಳ ಅಕ್ಷರದಿಂದ ಬರೆದಿರ್ತಕ್ಕಂಥ ಒಂದು ದಿವಸ ಅಂತ ನಾನು ಮೊದಲೇ ಹೇಳಿದ್ದೇನೆ. ಇದು ಎಲ್ಲದೂ ನಿಮ್ಮ ಸಂಘಟಕರಿಗೆ, ಎಲ್ಲ ಹಿರಿಯರಿಗೆ ಮೂಡುತ್ತದೆ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ, ನಾವು ನೀವೆಲ್ಲರೂ ಕೂಡಿ ಸಮುದಾಯವನ್ನ ಕಟ್ಟಲಿಕ್ಕೆ, ಸಮುದಾಯದ ಅವ್ಯವಹಾರವನ್ನ ತಡೆಗಟ್ಟಲಿಕ್ಕೆ, ಎಲ್ಲ ಸಮುದಾಯದವರಿಗೆ ಇದು ಒಂದು ಸಂದೇಶವನ್ನ ಕೊಡ್ಲಿಕ್ಕೆ. ಇನ್ನೊಂದು ನಾನು ಹೇಳೋದು ಮರೆತೆ ಅಂತ ಕೇಳ್ತೇನೆ, ಶುಕ್ರವಾರ ಏನು ಅಂತ ಹೇಳಿದ, ಬೇರೆ ಸಮುದಾಯದವರು ಪಂಚಮಸಾಲಿಯರು ಹೆಂಗೆ ಹೊಡೆದತ್ ನೋಡು ಅನ್ನಕತ್ತಿಲ್ಲ. ನಾವೇ ಏನಾರ ಮನಸ್ಸಿನ ತಂದ್ಕೊಂಡವಿ. ಪಂಚಮಸಾಲಿಯರು ಗಟ್ಟಿಗರಪ್ಪ, ಎಷ್ಟೇ ದೊಡ್ಡವನಿದ್ರು ಇಟ್ಟು ಹೋಗಪ್ಪ ಅಂತ ಕೇಳ್ತಾ ಇದ್ದಾರಲ್ಲ, ಅವರ ದಿಟ್ಟತನವನ್ನ ನಾವು ಮೆಚ್ಚಬೇಕಾಗೈತಿ. ನಾವು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಮಠದಲ್ಲಿ ನಾವು ಇದೇ ರೀತಿ ಲೆಕ್ಕಪತ್ರವನ್ನ ಇಡಬೇಕು ಅನ್ನಂತ ಒಂದು ಸಂದೇಶವನ್ನ ಈ ಪಂಚಮಸಾಲಿ ಪೀಠದ ಇವತ್ತಿನ ಹೋರಾಟಗಾರರು ಇವತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅಣ್ಣ ಬಸವಣ್ಣನವರ ಸ್ಫೂರ್ತಿದಾಯಕವಾದಂತಹ ಅವರ ವಚನಗಳು ಅನ್ನೋದನ್ನ ಈ ಸಂದರ್ಭದೊಳಗೆ ಹೇಳಿ, ತಮ್ಮೆಲ್ಲರಿಗೂ ಮುಂದೆ ಎರಡು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ತಾವೇನು ಅನುಕೂಲ ಮಾಡಿಕೊಟ್ಟಿದ್ದೀರ ನಿಮ್ಮೆಲ್ಲ ಸಂಘಟಕರಿಗೆ ವಂದಿಸಿ, ಮತ್ತೊಮ್ಮೆ ಜಗದ್ಗುರುಗಳ ಪಾದಗಳಿಗೆ ಇವತ್ತ ಅವರ ಹುಟ್ಟುಹಬ್ಬ, ಗುರು ನಿಮ್ಮ ಹುಟ್ಟುಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿಸಿದ ಬಸವಣ್ಣ ಅನ್ನೋದು ನಿಮ್ಮ ಮನಸ್ಸಿನ ಬಂದಿರ್ಬೋದು. ಅದಕ್ಕೆ ನೀವು 100 ವರ್ಷಗಳ ಕಾಲ ಸಣ್ಣವರಿದ್ದೀರಿ. ನೀವು ಮನಸ್ಸು ಮಾಡಿದ್ರೆ ಎಲ್ಲೆಲ್ಲಿಂದ ಏನೇನೋ ತಂದು ಹಾಕಿ ಈ ಸಮುದಾಯವನ್ನು ಗಟ್ಟಿಗೊಳಿಸೋದು ಮತ್ತು ಎತ್ತರಕ್ಕೆ ಹಿಡ್ಕೊಳ್ಳುವಂಥ ವಯಸ್ಸು ತಮಗದೆ. ಆ ಒಂದು ನಿರ್ಣಯವನ್ನ ಇವತ್ತಿನಿಂದ ತಾವು ತಗಂತೀರಿ, ಈಗ ತಗೊಳ್ತಾ ಇದ್ದೀರಿ ಅನ್ನಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಬಹಳಷ್ಟು ಅರ್ಥಪೂರ್ಣ ಮಾತುಗಳನ್ನಾಡಿದಂತಹ ಶ್ರೀಯುತ ಸೋಮಣ್ಣ ಎಂ ಬೇವಿನ ಮಠದ ಮಾಜಿ ವಿಧಾನಸಭಾ ಪರಿಷತ್ ಸದಸ್ಯರು, ಅಧ್ಯಕ್ಷರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.